ನ್ಯೂಸ್ನ ವಾರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೋಹಿತ್. ಇದೀಗ ಸುದ್ದಿ ವಿವರಗಳು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪ್ರಕೃತಿ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ನ ಫಾರ್ಮಾಸ್ಯೂಟಿಕಲ್ ಫಾರ್ಮುಲೇಷನ್ ಅಂಡ್ ರಿಸರ್ಚ್ ಫೆಸಿಲಿಟಿ ಇದರ ಉದ್ಘಾಟನೆಯು ಕುಂಜಾಲಿನಲ್ಲಿ ಅಕ್ಟೋಬರ್ 3ರಂದು ನಡೆಯಿತು. ಕಾರ್ಯಕ್ರಮವನ್ನು ಮುಂಬಯಿಯ ಅಜಂತಾ ಫಾರ್ಮಾದ ಉಪಾಧ್ಯಕ್ಷರಾದ ಸತೀಶ್ ಅಗರ್ವಾಲ್ ಅವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಉಡುಪಿ ಜಿಲ್ಲಾಧಿಕಾರಿ ಎಸ್ ಪಟ್ಟಣಶೆಟ್ಟಿ, ರಾಜ್ಯ ಸರ್ಕಾರದ ಡ್ರಗ್ಸ್ ಕಂಟ್ರೋಲರ್ ರಘುರಾಮ್ ಭಂಡಾರಿ, ಚೆನ್ನೈನ ಟಿಟಿಕೆ ಹೆಲ್ತ್ ಕೇರ್ನ ಹಿರಿಯ ಉಪಾಧ್ಯಕ್ಷ ಡಿಜಿ ಪಾರ್ಥಸಾರಥಿ, ವಿಜಯ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಶಶಿಧರ್ ಹೆಗಡೆ, ಕೆಇಪಿಎಲ್ ವಿಜಯಕುಮಾರ್, ಶ್ರೀನಿವಾಸ್ ಶೆಟ್ಟಿ, ಸತೀಶ್ ತಿರುಪತಿ, ಬಿಜೆ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು. I am a technical. I always look at the quality of the product. I expect that this unit here and the staff and the employees all will generate the quality culture from the day one, so that we will feel proud of the medicine we produce in this pharmaceutical factory. See, what we are in a noble cause, we are in a noble profession of making the medicine. Very few people have such type of opportunity to serve to the needy patients and the people. So my humble request and my message to all of you is only that we have to build a strong quality culture across the organization, so that we feel proud of ourselves and our country. The directors have come from a very humble beginning, and I am sure the progress they have made during the last few years will motivate other entrepreneurs in this district. I am also happy that this unit is going to give employment to around 400 people. My only request to the management is, Udupi being a very well educated district, you have all the skilled people also in this district. Kindly encourage the local people and try to take as many number of people as possible. ಕರ್ನಾಟಕದಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ತುಂಬ ಉತ್ತಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ಸುಮಾರು 250 ಫಾರ್ಮಾಸ್ಯೂಟಿಕಲ್ ಫೆಸಿಲಿಟೀಸ್ಗಳಿದ್ದಾವೆ. ಅದರಿಂದ ವಾರ್ಷಿಕವಾಗಿ ಸುಮಾರು 11,000 ಕೋಟಿ ಔಷಧಗಳ ಉತ್ಪಾದನೆ ಆಗ್ತದೆ. ಆ 11,000 ಕೋಟಿ ಔಷಧಗಳ ಉತ್ಪಾದನೆಯಲ್ಲಿ ಸುಮಾರು 5,000 ಕೋಟಿಗಿಂತಲೂ ಹೆಚ್ಚಿನ ಔಷಧ ಜಗತ್ತಿನ 180 ರಾಷ್ಟ್ರಗಳಿಗೂ ಹೆಚ್ಚಿಗೆ ರಫ್ತಾಗ್ತದೆ. ಅಂದರೆ ಕ್ವಾಲಿಟಿ ಎಫಿಕಸಿ ಔಷಧಗಳು ಕರ್ನಾಟಕದಿಂದ ಉತ್ಪಾದನೆಯಾಗಿ ಜಗತ್ತಿನ ಎಲ್ಲೆಡೆ ರಫ್ತಾಗ್ತದೆ. But if both are there, but still they lead to a kind of a satisfaction, but they don't progress. But Prakriti Life Science is one of the companies which I have been closely associated, because one of the directors, Mr. Pramod Hegde, was with the TTK Healthcare some years ago. How with such a humble beginning this unit began, and for last few years how it has been moving from strength to strength is only seen to be believed. Just as a way any teacher would be very proud of his intelligent student becoming very successful. Enterprise based in Bangalore, we just associated with Prakriti with one brand which has been very well accepted by doctors across India, and it is a fast moving brand, and we have full immense faith for the quality and the standards that they maintain, and we are sure that we are going to get more number of brands manufactured through Prakriti. ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯ ಅಡಿಯಲ್ಲಿ ಹೆಬ್ರಿ ಪರಿಸರದಾದ್ಯಂತ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮಗಳು ಅಕ್ಟೋಬರ್ 2ರಂದು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಹೆಬ್ರಿ ಪಂಚಾಯತ್, ಲಯನ್ಸ್ ಕ್ಲಬ್ ಹೆಬ್ರಿ, ಜೆಸಿಐ ಹೆಬ್ರಿ ಮತ್ತಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಯನ್ ಅಡ್ಯಂತಾಯ, ನೀರೇ ಕೃಷ್ಣಶೆಟ್ಟಿ, ಟಿಜಿ ಆಚಾರ್ಯ, ಪ್ರಸನ್ನ ಬಲ್ಲಾಳ್ ಮತ್ತಿತರರು ಪಾಲ್ಗೊಂಡಿದ್ದರು. ಹೆಬ್ರಿ ಪದವಿ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಹೆಬ್ರಿ ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘದ ಪದಾಧಿಕಾರಿಗಳು ಬಸ್ ನಿಲ್ದಾಣ ವಠಾರವನ್ನು ಶುಚಿಗೊಳಿಸಿದರು.
ಪಂಚಾಯತ್ ಸದಸ್ಯರು ಕಸ ಗುಡಿಸ್ಲಿಕ್ಕೆ ಶುರು ಮಾಡಿ ಅವಾಗ ಕೆಲವರು ನಮ್ಮನ್ನು ನೋಡಿ ನಗಾಡ್ತಾ ಇದ್ದರು, ಕೆಲವರು ಶಬಾಸ್ ಹೇಳ್ತಿದ್ರು. ಬಹುಶಃ ಅದನ್ನು ಪಂಚಾಯತ್ನವರು ಈ ತನಕ ಮುಂದುವರಿಸ್ಕೊಂಡು ಬಂದಿದ್ದಾರೆ, ಬಹಳ ಸಂತೋಷ. ಇವತ್ತು ಸಹ ಕಾರ್ಯಕ್ರಮ ಸ್ವಲ್ಪ ಬೇಗ ಶುರು ಆಗಬೇಕಿತ್ತು, ಯಾಕಂದರೆ ಇದು ಸೂರ್ಯೋದಯದ ಮೊದಲಾಗುವಂಥ ಕೆಲಸ. ಸ್ವಚ್ಛತೆ ಅಂದರೆ ಸೂರ್ಯ ಅಸ್ತಮಕ್ಕೆ ಬಂದ ಮೇಲೆ ಕಾರ್ಯಕ್ರಮ ಇದು ಅಷ್ಟು ಒಳ್ಳೆಯದಿರುತ್ತೆ. ಆದ್ದರಿಂದ ನಾವು ಎಲ್ಲ ತಾಯಿ ಮಕ್ಕಳು ಸೇರುವಾಗ ಇತ್ತು ತಾಯಿ. ನಾನೊಂದು ಸಲ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಸಿಡ್ನಿ ಹತ್ರ ಚಾಕ್ಲೇಟ್ ತಿಂದು ನಮ್ಮ ಗ್ಯಾಂಗಿನವರು ಅಲ್ಲಿ ಆ ಚಾಕ್ಲೇಟ್ನ ಕಾಗದ ಕೆಳಗೆ ಹಾಕಿದಾಗ ಹಿಂದ್ಗಡೆಯಿಂದ ಬಂದ ಒಬ್ಬ ಚಾಕ್ಲೇಟ್ನ ಕಾಗದ ಹೆಕ್ಕಿಕೊಂಡು ಬಂದ. ಅದನ್ನು ನಾನು ಎಲ್ಲಿ ಹಾಕಬೇಕು ಆ ಡಬ್ಬಿಗೆ ಹಾಕಿ ಹೇಳಿದೆ ನಮಗೆ, ಈ ದೇಶದಲ್ಲಿ ಇದನ್ನು ಹಾಕಿದರೆ ಆ ಕ್ಯಾಮರಾ ನೋಡುತ್ತದೆ, 6 ತಿಂಗಳ ಸಜೆ ಉಂಟು, ನಿಮ್ಮ ಪಾಸ್ಪೋರ್ಟ್ ಬ್ಯಾನ್ ಆಗ್ತದೆ. ಹೆಬ್ರಿ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಹಿತಿ ಅಂಬಾತನೆ ಮುದ್ರಾಡಿ ಅವರು ಸ್ವಚ್ಛತೆಯ ಕುರಿತು ಮಾತುಗಳನ್ನಾಡಿದರು. ಶುಚಿಗೊಳಿಸುವ ಜೀವನ, ನಮ್ಮ ಬದುಕನ್ನು ಶುಚಿಗೊಳಿಸಬೇಕು. ಶುಚಿಗೊಳಿಸಿದ ಅನಂತರದಲ್ಲಿ ರುಚಿಗೊಳಿಸಬೇಕು. ಶುಚಿ ರುಚಿ ಇಲ್ಲದಿದ್ರೆ ಮನುಷ್ಯ ಪಶು ಅಂತ ಒಬ್ಬ ಕವಿಯನ್ನ ಮಾತನ್ನು ಹೇಳ್ತಾನೆ. ಒಳಗಿನ ಶುಚಿ ಬೇರೆ, ಹೊರಗಿನ ಶುಚಿ ಬೇರೆ. ನಾವಿವತ್ತು ಸಾಧಿಸಬೇಕಾದ್ದು ಮೊದಲು ಹೊರಗಿನ ಶುಚಿಯನ್ನು, ಅನಂತರ ಒಳಗಿನ ಶುಚಿಯನ್ನು. ಇನ್ನೊಂದು ದೃಷ್ಟಿಯಿಂದ ಮೊದಲು ಒಳಗಿನ ಶುಚಿಯನ್ನು, ಅನಂತರ ಹೊರಗಿನ ಶುಚಿಯನ್ನು. ಹೀಗೆ ಹೇಳುವಾಗ ಒಂದು ಮಾತು ನೆನಪಿಗೆ ಬರ್ತದೆ. 1953ನೇ ಇಸ್ವಿಯಲ್ಲಿ ನಾವು ಉಜಿರೆ ಶಾಲೆಯಲ್ಲಿ ಅಧ್ಯಾಪಕನಾಗಿತ್ತು, ಬುನಾದಿ ಶಿಕ್ಷಣ ತರಬೇತಿ ಶಾಲೆ. ನಮಗೆ ಆಗ ಒಂದು ಸಂದೇಶ ಇತ್ತು, ಆದೇಶ ಇತ್ತು, ವಾರಕ್ಕೊಂದು ಸಲ ಹೋಗಿ ಗ್ರಾಮೀಣ ನೈರ್ಮಲ್ಯವನ್ನು ನೋಡಿಕೊಳ್ಳುವುದು, ಶುಚಿ ಮಾಡುವುದು. ಒಂದೊಂದೇ ತಂಡ ಹೋಗ್ತಿತ್ತು ವಾರಕ್ಕೊಮ್ಮೆ, ಬೇರೆ ಬೇರೆ ತಂಡಗಳು, ಒಂದು 10 ಜನರ ತಂಡ, 80 ಜನರ ತಂಡ ಹೋಗ್ತಿತ್ತು. 8 ತಂಡಗಳು, 10 ಜನ ಹೋಗಿ ಮನೆಯ ವಠಾರದಲ್ಲಿರುವಂಥ ಕಸಗಳನ್ನು ತೆಗೀತಿತ್ತು. ರಮಣ ನಾಯಕ್, ರವಿರಾವ್, ಬಾಲಕೃಷ್ಣ ಮಲ್ಯ, ಅಮರೇಶ್ ಹೆಗಡೆ, ಗುರುದಾಸ್ ಚನೆ, ಭಾಸ್ಕರ್ ಜೋಯಿಸ್, ರಾಮಕೃಷ್ಣಾಚಾರ್ಯ, ಯೋಗೀಶ್ ಭಟ್, ಶೈಲೇಶ್ ಕಿಣಿ, ವಿಜಯ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಹೆಬ್ರಿ ಬಿಜೆಪಿ ಮತ್ತು ಸಂಘ ಪರಿವಾರಗಳ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಸುಧಾಕರ್ ಹೆಗಡೆ, ಗಣೇಶ್ ಎಚ್ ಮತ್ತಿತರರು ಪಾಲ್ಗೊಂಡಿದ್ದರು. ಎಚ್ ಮೋಹನ್ ದಾಸ್ ನಾಯಕ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ನಾವಿಂದೆಲ್ಲ ನಮ್ಮ ಊರಿನ ಎಲ್ಲ ಕಸಗಳನ್ನು ಮತ್ತು ಬೆಳೆದಂಥ ಗಿಡಗಂಟಿಗಳನ್ನು ತೆಗೆದು ಹಾಕುವುದರ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಮನಸ್ಸು ಮಾಡಿದ್ದೇವೆ, ಚಾಲನೆ ನೀಡಿದ್ದೇವೆ. ಮತ್ತು ವಾರಕ್ಕೆ 2 ಗಂಟೆಗಳಾದರೂ ಈ ಕೆಲಸಕ್ಕಾಗಿ ನಮ್ಮನ್ನು ವಿನಿಯೋಗಿಸಿಕೊಳ್ಬೇಕೆನ್ನುವಂಥ ಅವರದ್ದು ಕರೆ ಇದು ದೇಶಾದ್ಯಂತ ಒಂದು ಜನರಲ್ಲಿ ಉತ್ಸಾಹವನ್ನು ಎಬ್ಬಿಸಿದೆ. ನಮ್ಮ ಮನೆ, ನಮ್ಮ ಊರು ಸ್ವಚ್ಛವಾದಾಗ ಇಡೀ ಭಾರತ ಸ್ವಚ್ಛ ಆಗ್ತದೆ ಎನ್ನುವಂಥ ಅವರ ಕಲ್ಪನೆ ನಮಗೆ ಇವತ್ತು ಒಂದು ಪ್ರೇರಣೆ ನೀಡಿದೆ. ಮಹಾತ್ಮ ಗಾಂಧಿಯವರ ಕನಸಿನ ಈ ಸ್ವಚ್ಛ ಭಾರತ, ಸಮೃದ್ಧ ಭಾರತ ನಿರ್ಮಾಣಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ. ಮಾನ್ಯ ಪ್ರಧಾನಿಯವರು ಜಗತ್ತಿನಾದ್ಯಂತ ಇವತ್ತು ಹಿರಿಮೆಯನ್ನು ಗಳಿಸಿಕೊಂಡು ಬಂದಿರುವಂಥ ಸಂದರ್ಭದಲ್ಲಿ ಸ್ವಚ್ಛ ಭಾರತ ಎಲ್ಲರೆದುರು ಕಣ್ಣೆದುರು ಬೆಳಗಲಿ, ಒಳ್ಳೆಯ ರೀತಿಯಲ್ಲಿ ನಮ್ಮ ಕಲ್ಪನೆಗಳು ವಿಕಾಸದ ಕಡೆಗೆ ಸಾಗಲಿ ಎನ್ನುತ್ತಾ ಹೆಬ್ರಿ ಸಿಎ ಬ್ಯಾಂಕಿನ ವಠಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭೂತಗೊಂಡಿ ಕರುಣಾಕರ್ ಶೆಟ್ಟಿ, ನವೀನ್ ಅಡ್ಯಂತಾಯ, ನರಸಿಂಹ ಪ್ರಭು ಮತ್ತಿತರರು ಪಾಲ್ಗೊಂಡು ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ನಮೃತ ಗೋಲ್ಡ್ನ ನೂತನ ಶಾಖೆಯ ಉದ್ಘಾಟನೆಯು ಹೆಬ್ರಿಯಲ್ಲಿ ಅಕ್ಟೋಬರ್ 4ರಂದು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ಹೆಬ್ರಿಯಲ್ಲಿ ಮನೆ ಮಾತಾಗಿರುವ ನ್ಯೂ ಅಮೃತ ಗೋಲ್ಡ್ ಇದರ 2ನೇ ಶಾಖೆ ಹೆಬ್ರಿಯ ಸಿಂಡಿಕೇಟ್ ಬ್ಯಾಂಕ್ ಬಳಿ ಅಕ್ಟೋಬರ್ 4ರಂದು ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಮಾಲಕರು ವೀರೇಂದ್ರ ಶೇಟ್, ನಮೃತ ವಿ ಶೇಟ್, ಸುನಿಲ್ ವಿ ಶೇಟ್, ನಮಿತಾ ವಿ ಶೇಟ್, ವಿಘ್ನೇಶ್ ಶೇಟ್, ಹಿರಿಯಡ್ಕ ಶಾಖೆಯ ಮಾಲಕರಾದ ಜಿ ಮಂಜುನಾಥ ಶೇಟ್, ವಾಣಿ ಎಂ ಶೇಟ್, ವಿನಿಲ್ ಎಂ ಶೇಟ್, ಪ್ರತೀಕ್ಷಾ ಎಂ ಶೇಟ್,
ಸಿಬ್ಬಂದಿ ವರ್ಗ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂ ನಮ್ರತಾ ಗೋಲ್ಡ್ನ ವಿಶೇಷತೆಗಳು: ಸಂಪೂರ್ಣ ಹವಾನಿಯಂತ್ರಿತ ಶೋರೂಮ್, BIS 916 ಹಾಲ್ಮಾರ್ಕ್ನ ಚಿನ್ನಾಭರಣಗಳು, ಕನಿಷ್ಠ ವೇಸ್ಟೇಜ್ ಪ್ರಮಾಣ, ವಿವಿಧ ಆಕರ್ಷಣೀಯ ವಿನ್ಯಾಸದ ಆಭರಣಗಳು, ಮಾರಾಟದ ನಂತರ ಉತ್ತಮ ಸೇವೆ, ಚಿನ್ನಾಭರಣ ಉಳಿತಾಯ ಯೋಜನೆ, ಮಾಸಿಕ 300, 500 ಹಾಗೂ 1,000 ರೂಪಾಯಿಯ ಗೋಲ್ಡ್ ಸ್ಕೀಮ್ಗಳು. ನಿಮ್ಮ ಬದುಕನ್ನು ಬಂಗಾರವಾಗಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ. ಅಮೃತ ಗೋಲ್ಡ್, ಸಿಂಡಿಕೇಟ್ ಬ್ಯಾಂಕ್ ಬಳಿ, ಮುಖ್ಯ ರಸ್ತೆ, ಹೆಬ್ರಿ. 08-253 251897. ಮೊಬೈಲ್ 9686801897. ನವರಾತ್ರಿ ಹಿನ್ನೆಲೆಯಲ್ಲಿ ನಡೆದ ಶಾರದೋತ್ಸವದ ಮೆರವಣಿಗೆ ಸೋಮೇಶ್ವರದಲ್ಲಿ ಅಕ್ಟೋಬರ್ 3ರಂದು ಮತ್ತು ಹೆಬ್ರಿಯಲ್ಲಿ ಅಕ್ಟೋಬರ್ 2ರಂದು ನಡೆದಿರುವುದಾಗಿ ತಿಳಿದು ಬಂದಿದೆ. ಸೋಮೇಶ್ವರದಲ್ಲಿ ನಡೆದ 17ನೇ ವರ್ಷದ ಕಾರ್ಯಕ್ರಮದಲ್ಲಿ ಸುಂದರ್ ಕೊಲಾಲ್, ಧೀರಜ್ ಶೆಟ್ಟಿ, SR ವೆಂಕಟೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಹೆಬ್ರಿಯಲ್ಲಿ ನಡೆದ ಶಾರದೋತ್ಸವ ಮೆರವಣಿಗೆಯಲ್ಲಿ H. ಪ್ರಸಾದ್ ಬಲ್ಲಾಳ್, ನವೀನ್ K. ಅಡ್ಯಂತಾಯ, ವಾದಿರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಹಾಲಾಡಿ ಸಮೀಪದ ಮುಂಡುಕೋಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮಾದಿ ಧಾರ್ಮಿಕ ಕಾರ್ಯಕ್ರಮಗಳು ಅಕ್ಟೋಬರ್ 1ರಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಸುಬ್ರಾಯ ಮಿತ್ತಂತ, ಸುಧಾಕರ್ ಹೆಗಡೆ, ಮಂಜುನಾಥ್ ಶೆಟ್ಟಿ, ಶ್ರೀಪಾದ ಕಟ್ಟೆ, ರಾಜು ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ರಾಜ ಅಡಿಗರ ನೇತೃತ್ವದಲ್ಲಿ ಚಂಡಿಕಾ ಯಾಗಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಾಗರಾಜ್ ಭಟ್ ಅವರು ಮಾಧ್ಯಮಕ್ಕೆ ಮಾಹಿತಿಗಳನ್ನು ನೀಡಿದರು. ವಿಶೇಷವಾದ ಕಾರಣಿಕವಾಗಿರುವಂತಹ ಕ್ಷೇತ್ರ ದುರ್ಗಾ ಪರಮೇಶ್ವರಿ, ಹಾಗಾಗಿ ಜಲದುರ್ಗೆ ಎನ್ನುವಂಥ ಹೆಸರನ್ನು ಪಡ್ಕೊಂಡಿದೆ. ನೀರಿನ ಮೂಲಕ ಉದ್ಭವ ಕ್ಷೇತ್ರವಾಗಿರ್ತಕ್ಕಂಥ ಒಂದು ಸ್ಥಾನ ಯಾವುದು ಕೇಳಿದಿರೋದು ಈ ದುರ್ಗಾ ಪರಮೇಶ್ವರಿ ಸ್ಥಾನ ಅಂತ. ಹಾಗಾಗಿ ಪ್ರತಿಷ್ಠಾಪನೆಯಲ್ಲೂ ಕೂಡ
ತನ್ನ ಸ್ಥಾನವನ್ನು ಬಿಡಲಿಕ್ಕೆ ಒಬ್ಬರೇ ಈ ಜಲದಲ್ಲೇ ನಾನು ಇರ್ತೇನೆ ಎನ್ನುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿ ಮುಂದೆ ಪ್ರತಿಷ್ಠಾಪನಾ ಕಾಲದಲ್ಲಿ ನೂತನವಾಗಿರ್ತಕ್ಕಂಥ ಬಿಂಬವನ್ನು ಅಲ್ಲಿ ಪ್ರತಿಷ್ಠಾಪನೆ ಎನ್ನುವಂಥ ಸ್ಥಾನವನ್ನು ಕೊಟ್ಟು ಈ ಸ್ಥಾನವನ್ನು ಇದೇ ರೀತಿಯ ಪೂಜೆಯ ಮೂಲಕ ಆರಾಧಿಸುವ ಒಂದು ಪ್ರಕ್ರಿಯೆ. ಹಾಗಾಗಿ ಜಲದುರ್ಗೆ ಎನ್ನುವಂಥ ವ್ಯಾಖ್ಯಾನದಿಂದ ಬಂದಿರತಕ್ಕಂಥ ಒಂದು ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ. ವಿಶೇಷವಾಗಿ ಕುಪುತ್ರೋ ಜಾಯತೆ ಕುಜರಬೇಕು ಕುಮಾತಾನಬಹುದು, ಕೆಟ್ಟ ತಂದೆ ಹುಟ್ಟುವುದು, ಕೆಟ್ಟ ತಾಯಿ ಎಲ್ಲೂ ಇರುವುದಿಲ್ಲ ಅಂತ. ಹಾಗಾಗಿ ತಾಯಿ ಎನ್ನುವಂಥದ್ದು ಪ್ರಕೃತಿ ಸ್ವರೂಪ. ನಮ್ಮ ಇಷ್ಟಾರ್ಥಕ್ಕೆ ಅಥವಾ ನಮಗೆ ಬರ್ತಕ್ಕಂಥ ಆಪತ್ತಿಗೆ ಆ ಎಲ್ಲ ಸಂಹರಿಸ್ತಕ್ಕಂಥ ಒಂದು ಸ್ಥಾನ ಇರ್ತಕ್ಕಂಥದ್ದು ದೇವಿಯಲ್ಲಿ ಮಾತ್ರ. ಹಾಗಾಗಿ ಭಗವತಿಯನ್ನು ಆರಾಧಿಸುವ ಸಂಪ್ರದಾಯ. ಕಲೋ ದುರ್ಗಾ ವಿನಾಯಕು, ಕಲಿಯುಗದಲ್ಲಿ ವಿಶೇಷವಾದ ಫಲವನ್ನು ಕೊಡುವ ಎರಡು ಶಕ್ತಿಗಳು, ಒಂದು ದುರ್ಗೆ, ಇನ್ನೊಂದು ಗಣಪತಿ ಅಂತ. ಹಾಗಾಗಿ ಈ ಪ್ರಾಂತ್ಯದಲ್ಲಿ ವಿಶೇಷವಾದ ಆರಾಧನೆಯನ್ನು ಪಡೆಯುವ ಎರಡು ಕ್ಷೇತ್ರವೂ ಕೂಡ ಇದೆ, ಗಣಪತಿದು ಮತ್ತು ದುರ್ಗೆದು ಅಂತ. ಮಂದಾರ್ತಿ ನೋಡಿರ್ಬೋದು, ನೀಲಾವರ ನೋಡಿರ್ಬೋದು, ಇದೆಲ್ಲವೂ ಕೂಡ ದೇವಿಯ ಸ್ವರೂಪವಾಗಿರ್ತಕ್ಕಂಥ ಒಂದು ಶಕ್ತಿ. ಇನ್ನು ಗಣಪತಿ ಆರಾಧನೆಯು ಕೂಡ ವಿಶೇಷವಾಗಿ ಉಂಟು, ಅಣೆಗುಡ್ಡೆ, ಹಟ್ಟಿಂಡಿ ಇತ್ಯಾದಿ ಒಂದು ಪ್ರಾಮುಖ್ಯದ ಕ್ಷೇತ್ರ. ಹಾಗಾಗಿ ಈ ಎರಡು ಕ್ಷೇತ್ರಗಳು ಕಲಿಯುಗದಲ್ಲಿ ವಿಶೇಷವಾದ ಆರಾಧನೆಯನ್ನು ಪಡೆದರೆ ಇಲ್ಲೂ ಕೂಡ ಈ ದೇವಿಯ ಒಂದು ಮಹತ್ವವನ್ನು ಎಲ್ಲ ಗ್ರಾಮಸ್ಥರಿಗೂ ಕೂಡ ದೇವಿ ತಿಳಿಸಿದ್ದಾಳೆ. ಹಾಗಾಗಿ ಆ ದೇವಿಯ ಆರಾಧನೆಯನ್ನು ಕಷ್ಟಕಾಲದಲ್ಲಿ ಯಾರೇ ಮಾಡಿದರೂ ಕೂಡ ಅವರ ಕಷ್ಟ ಕಾರ್ಪಣ್ಯಗಳು, ದಾರಿದ್ರ್ಯಗಳು, ದುಃಖಗಳು ಮಾಡುವ ದೇವತಾ ಆರಾಧನೆಯಿಂದ ನಿವೃತ್ತಿಯಾಗದಿದೆ ಎನ್ನುವಂಥದ್ದು ಶಾಸ್ತ್ರ. ಹಾಗಾಗಿ ವರ್ಷಕ್ಕೂ ಕೂಡ ಇಲ್ಲಿ ನಡೆಯುವ ವರ್ಧಂತಿಯ ಅಂಗವಾಗಿ ಚಂಡಿಕಾಯಾಗ, ಮಹಾಜಾತ್ರೆ, ಗೆಂಡೋತ್ಸವ, ನವರಾತ್ರಿಯಲ್ಲೂ ಕೂಡ ಆ ಭಗವತಿಯ ಸಾನ್ನಿಧ್ಯದಲ್ಲಿ ಚಂಡಿಕಾಯಾಗ, ಮಹಾಪೂಜೆ, ಇನ್ನು 9 ದಿನವೂ ಕೂಡ ರಂಗೋತ್ಸವ, ಮಹಾಪೂಜೆಯನ್ನು ಸಕಲ ರೀತಿಯ ಭಕ್ತರು ಕೂಡ ಅವರವರ ಮನೋಭೀಷ್ಟದ ಸಿದ್ಧಿಗಾಗಿ ಈ ಕ್ಷೇತ್ರದಲ್ಲಿ ಬಂದು ವರ್ಷಕ್ಕೂ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ವಿಶೇಷವಾದ ಶಕ್ತಿಯ ಸ್ಥಳವಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ನಾವು ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಮುಂದೂ ಕೂಡ ಸಕಲ ರೀತಿಯ ಭಕ್ತರು ಕೂಡ ಈ ಸ್ಥಳದಲ್ಲಿ ಬಂದು ಅವರವರ ಇಷ್ಟಾರ್ಥವನ್ನು ಇಟ್ಟಾಗ ಅವರವರ ಪ್ರಾರ್ಥನೆಗೆ ಆ ದೇವಿಯು ಸ್ಪಂದಿಸ್ತಾಳೆ ಎನ್ನುವಂಥದ್ದು ನಾವು ನಂಬಿದ ಒಂದು ವಿಶೇಷವಾದ ಆಕರ್ಷಣೆಯ ಕ್ಷೇತ್ರ. ಹಾಗಾಗಿ ಮುಂದೂ ಕೂಡ ಸಕಲ ರೀತಿಯ ಜನಗಳನ್ನು ಅವರವರ ಇಷ್ಟಾರ್ಥಕ್ಕಾಗಿ ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ದೇವಿಯು ಅವರ ಇಷ್ಟಾರ್ಥವನ್ನು ಕೊಟ್ಟು ಮುಂದೂ ಕೂಡ ಸಕಲ ರೀತಿಯ ಆರಾಧನೆಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳಿಂದ ಕೂಡ ಪಡೆಯುವ ಕ್ಷೇತ್ರವಾಗಿ ನಮ್ಮನ್ನು ನಂಬಿದ ಗ್ರಾಮಸ್ಥರನ್ನು ಸಕಲ ರೀತಿಯ ದುರಿತಗಳನ್ನು ದೂರೀಕರಿಸಿ ಅವರವರ ಇಷ್ಟಾರ್ಥವನ್ನು ಕೊಟ್ಟು ನಂಬಿದ ಭಕ್ತರಿಗೆ ಸಕಲ ರೀತಿಯ ರಕ್ಷೆಯನ್ನು, ಶ್ರೇಯೋಭಿವೃದ್ಧಿಯನ್ನು, ಅವರವರ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡುವ ಭಗವತಿಯಾಗಿ ಮೆರೆಯಬೇಕು ಎನ್ನುವಂಥ ಒಂದು ಕ್ಷೇತ್ರ. ಸಿದ್ದಾಪುರದಲ್ಲಿ ಟಿಜಿಆರ್ ಟವರ್, ಗಿರಿಜಾ ಸೂಪರ್ ಮಾರ್ಕೆಟ್, ಸಾಧನಾ ಗೃಹೋಪಕರಣ, ಗಿರಿಜಾ ಟೆಕ್ಸ್ಟೈಲ್ಸ್, ಗಿರಿಜಾ ಸಿಲ್ಕ್ಸ್ ನ ಉದ್ಘಾಟನಾ ಸಮಾರಂಭ ಅಕ್ಟೋಬರ್ 4ರಂದು ನಡೆದಿದ್ದು ಗ್ರಾಹಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಿದರು. ನೂತನ ಕಟ್ಟಡದಲ್ಲಿ ಪ್ರತ್ಯೇಕ ಕೌಂಟರ್ಗಳಿಂದ ಕೂಡಿದ ಗಿರಿಜಾ ಸೂಪರ್ ಮಾರ್ಕೆಟ್ನಲ್ಲಿ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ, ತಾಮ್ರ, ಸ್ಟೀಲ್ ಪಾತ್ರೆಗಳು, ಸ್ಟೇಷನರಿ ಹಾಗೂ ಎಲ್ಲ ವಿಧದ ಗೃಹೋಪಯೋಗಿ ವಸ್ತುಗಳು, ಗಿರಿಜಾ ಟೆಕ್ಸ್ಟೈಲ್ಸ್, ಗಿರಿಜಾ ಸಿಲ್ಕ್ಸ್ನಲ್ಲಿ ಎಲ್ಲ ವಯೋವರ್ಗದವರಿಗೆ ಬೇಕಾದ ರೆಡಿಮೇಡ್ ಡ್ರೆಸ್ಸಸ್, ಟೆಕ್ಸ್ಟೈಲ್ಸ್, ಮದುವೆ ಸೀರೆಗಳು, ಯುವಕ ಯುವತಿಯರ ಫ್ಯಾಷನ್ಸ್ ಉಡುಪುಗಳು, ಸಲ್ವಾರ್, ಶೆರ್ವಾನಿ, ಜೀನ್ಸ್, ಶರ್ಟ್ಸ್, ಟಿ ಶರ್ಟ್ಸ್, ಕಿಡ್ಸ್ ವೇರ್, ಮೆನ್ಸ್ ವೇರ್ನೊಂದಿಗೆ ಬಗೆ ಬಗೆಯ ಉತ್ಕೃಷ್ಟ ಮಟ್ಟದ ವಸ್ತ್ರ ವೈವಿಧ್ಯಗಳ ಅಪಾರ ಸಂಗ್ರಹದಿಂದ ಕೂಡಿದ ಫ್ಯಾಮಿಲಿ ಶಾಪ್ ಆಗಿ ರೂಪುಗೊಂಡಿದೆ. ಉತ್ತಮ ದರ್ಜೆಯ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೊಪ್ಪುವ ಬಟ್ಟೆಗಳ ವಿಪುಲ ಸಂಗ್ರಹವಿರುವ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ನ ಸೇವೆಗಳನ್ನು ಒದಗಿಸಲಾಗಿದೆ. ಒಂದೇ ಸೂರಿನಡಿಯಲ್ಲಿ ಗ್ರಾಹಕರು ಬಯಸುವ ಎಲ್ಲ ವಿಧದ ಗೃಹೋಪಯೋಗಿ ಸಾಮಗ್ರಿಗಳೊಂದಿಗೆ ವಸ್ತ್ರ ವೈವಿಧ್ಯತೆಗಳಿಂದ ಕೂಡಿದ್ದಲ್ಲದೆ ಗ್ರಾಹಕರ ಆಯ್ಕೆಗೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ ಎಂಬುದಾಗಿ ಈ ಸಂಸ್ಥೆಯ ಮಾಲಕರು ತಿಳಿಸಿದ್ದಾರೆ. ಅಕ್ಟೋಬರ್ 4ರಂದು ಸಂಸ್ಥೆಯ ಉದ್ಘಾಟನೆ ನಡೆದಿದ್ದು ಕಾರ್ಯಕ್ರಮದಲ್ಲಿ ವೇದಮೂರ್ತಿ ದಾಮೋದರ ಆಚಾರ್ಯ, ಯಶವಂತ ಕಾಮತ್ ದಕ್ಕೆರ್ಬಾಳು, ಎನ್ಎಸ್ ನಾಗೇಂದ್ರ, ಟಿಜಿ ರಾಮಚಂದ್ರ ಪೈ, ಸುಧಾ ಕೋಟೇಶ್ವರ್, ಹರಿಪ್ರಕಾಶ್ ಪ್ರಭು, ರಮೇಶ್ ನಾಯಕ್, ಶ್ರೀನಿವಾಸ್ ಚಾತ್ರ ಬರೆಗೊಂಡಿ, ಸುಧಾಕರ್ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು.
ಟಿ.ಜಿ. ರಾಧಾಕೃಷ್ಣ ಪೈ ಅವರು ಗಿರಿಜಾ ಸೂಪರ್ ಮಾರ್ಕೆಟ್ನ ಮಾಲಕರಾಗಿದ್ದು, ಶ್ರೀನಾಥ್ ಪೈ ಅವರು ಮಾಧ್ಯಮದೊಂದಿಗೆ ಅನಿಸಿಕೆಗಳನ್ನು ಹಂಚಿಕೊಂಡರು. ಸಿದ್ದಾಪುರದ ಎಲ್ಲ ನಾಗರಿಕರಿಗೆ ಗಿರಿಜಾ ಟೆಕ್ಸ್ಟೈಲ್, ಗಿರಿಜಾ ಸಿಲ್ಕ್ ಹಾಗೂ ಗಿರಿಜಾ ಸೂಪರ್ ಮಾರ್ಕೆಟ್ ಎನ್ನುವ ವಿವಿಧ ರೀತಿಯ ಎಲ್ಲ ವಸ್ತುಗಳು ಸಿಗುವ ಹಾಗೆ ಒಂದೇ ಸೂರಿನಡಿಗೆ TGR ಟವರ್ ಎನ್ನುವ ಬಿಲ್ಡಿಂಗಿನಲ್ಲಿ ಎಲ್ಲ ಸಂಸ್ಥೆಯನ್ನು ಒಂದೇ ಸ್ಥಳದಲ್ಲಿ ಎಲ್ಲ ಸ್ವತ್ತುಗಳು ಸಿಗುವ ಹಾಗೆ ಸಿದ್ದಾಪುರದ ನಾಗರಿಕರಿಗೆ, ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ, ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲ ವಸ್ತುಗಳು ಸಿಗುವ ಹಾಗೆ ಮಾಡಬೇಕನ್ನುವಂತಹ ಒಂದು ಕನಸಿನಿಂದ ನಾವು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೇವೆ. ಇದರ ಉಪಯೋಗವನ್ನು ಸಿದ್ದಾಪುರದ ಎಲ್ಲ ಗ್ರಾಹಕರು ಪಡೆಯಬೇಕಂತ ವಿನಂತಿಸ್ತೇನೆ. ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಇಲ್ಲಿ ಸಿದ್ದಾಪುರದ ಜನರು ಕುಂದಾಪುರ ಇಲ್ಲಿಂದ 25 ಕಿಲೋಮೀಟರ್ ಆಗ್ತದೆ, ಉಡುಪಿ ಇಲ್ಲಿಂದ 55 ಕಿಲೋಮೀಟರ್ ಆಗ್ತದೆ. ಅಷ್ಟು ದೂರ ಈ ಸ್ವತ್ತುಗಳನ್ನ ಪಡೀಲಿಕ್ಕೋಸ್ಕರ ಅಷ್ಟು ದೂರ ಆಗಿತ್ತು ಇಷ್ಟು ದಿವಸ. ಅದನ್ನು ಅವರ ಸಮಯವನ್ನು ಉಳಿಸ್ಕೊಂಡು, ಅಲ್ಲಿಗೆ ಹೋಗುವಂಥ ಖರ್ಚನ್ನು ಉಳಿಸ್ಕೊಂಡು, ಅದೇ ಸ್ವತ್ತುಗಳನ್ನು ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಉಡುಪಿ ಕುಂದಾಪುರಕ್ಕಿಂತ ಕಾಂಪಿಟೇಟಿವ್ ರೇಟ್ನಲ್ಲಿ ಸಿದ್ದಾಪುರದಲ್ಲಿ ಪಡೀತಾರೆ ಅಂತ ನಾನು 100% ಗ್ಯಾರಂಟಿಯೊಂದಿಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ನಮ್ಮ ಗಿರಿಜಾ ಸಿಲ್ಕ್ ಹಾಗೂ ಗಿರಿಜಾ ಟೆಕ್ಸ್ಟೈಲ್ ಎಂಬ ಸಂಸ್ಥೆಯನ್ನು ಸಿದ್ದಾಪುರದಲ್ಲಿ ಹುಟ್ಟುಹಾಕಿ 8 ರಿಂದ 9 ವರ್ಷ ಆಗಿದೆ. ಹಾಗೂ ಸಿದ್ದಾಪುರದಲ್ಲಿ TGR ಪೈ ಎನ್ನುವ ಸಂಸ್ಥೆಯನ್ನು 50 ವರ್ಷಗಳಿಂದ ನಡೆಸ್ತಾ ಇದ್ದೇವೆ. ಅದರ ಪ್ರತಿಫಲವೇ ಇವತ್ತು ನಮಗೆ ಊರಿನ ಎಲ್ಲ ಗ್ರಾಹಕರು ಸಹಕಾರದಿಂದ ಇವತ್ತು ಈ ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಲಿಕ್ಕೆ ನಮಗೆ ಕಾರಣವಾಗಿದೆ. ಅದರಿಂದ ನಮಗೆ ಗ್ರಾಹಕರ ತುಂಬು ಹೃದಯದ ಸಹಕಾರ ಸಿಗ್ತದೆ ಅನ್ನುವ ಧೈರ್ಯ ಇವತ್ತು ನೀವು ನೋಡ್ತಾ ಇರುವ ಈ ಜನಸಾಗರದಿಂದನೇ ಗೊತ್ತಾಗ್ತದೆ. ನಮಗೆ ಇದೇ ರೀತಿಯ ಗ್ರಾಹಕರ ಒಂದು ಸಪೋರ್ಟ್ ಇದೇ ರೀತಿ ಸಿಗ್ತಾ ಇದ್ದರೆ ನಾವು ಉಡುಪಿ ಕುಂದಾಪುರಕ್ಕಿಂತ ಉತ್ತಮ ರೀತಿಯಲ್ಲಿ, ಅದಕ್ಕಿಂತ ಉತ್ತಮ ಕ್ವಾಲಿಟಿ ಐಟಮ್ಗಳನ್ನು ಉತ್ತಮ ಬೆಲೆಯಲ್ಲಿ, ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಸಿದ್ದಾಪುರದ ಜನರಿಗೆ ನಾವು ತಲುಪಿಸ್ತೇವೆ. ಅದೇ ರೀತಿಯಲ್ಲಿ ಹೊರ ಊರಿನ ಜನರು ಕೂಡ ಸಿದ್ದಾಪುರಕ್ಕೆ ಬರುವ ಹಾಗೆ ನಾವು ಮಾಡುವಂಥ ಜವಾಬ್ದಾರಿಯನ್ನು ಇವತ್ತು ತಗೊಳ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ದೇವೆ. ಹಳ್ಳಿಯ ಪ್ರದೇಶದಲ್ಲಿರುವ ಈ ಉತ್ಕೃಷ್ಟ ಗುಣಮಟ್ಟದ ಸೂಪರ್ ಮಾರ್ಕೆಟ್ಗೆ ಒಮ್ಮೆ ನೀವು ಭೇಟಿ ಕೊಡಿ. ಇಲ್ಲಿಗೆ ಮಲ್ನಾಡ್ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ, ಹೆಬ್ರಿ.